ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿಲ್ ಮಾದೇಶ ಮಾತಾಡೋದು. ನೋಡಿ, ಇದು ನಿನ್ನೆ ಎಲ್ಲ ಸುದ್ದಿಯಾಗಿತ್ತು, ಕಾಡಾನೆ ಒಂದು ಊರಿನೊಳಗೆ ಬಂದಿದೆ ಅಂತ. ಬಟ್ ಇದು ಕಾಡಾನೆ ಅಲ್ಲ, ಇದು ಬಂದ್ಬಿಟ್ಟು ಬನ್ನೇರುಘಟ್ಟದ ಸಾಕಿರುವಂಥ ಆನೆ. ಇದು ನಡೆದಿರುವ ಸ್ಥಳ ಬಂದ್ಬಿಟ್ಟು ಬೆಂಗಳೂರು ಹೊರವಲಯ ಗ್ರಾಮಾಂತರ ಜಿಲ್ಲೆಯಾದಂಥ ಕಗಲಿಪುರ ವ್ಯಾಪ್ತಿಯಲ್ಲಿರೋ ಬರುವಂತಹ ಗುಳ್ಳಟ್ಟಿ ಕಾವಲ್ ಎಂಬ ಗ್ರಾಮದ ಸಮೀಪ ಈ ಘಟನೆ ನಡೆದಿದೆ. ಇದು ಬಂದ್ಬಿಟ್ಟು ನನಗೆ ಗೊತ್ತಿರೋ ಹಾಗೆ ಈ ಆನೆ ಹೆಸರು ಬಂದು ಬನ್ನೇರುಘಟ್ಟ ವನರಾಜ ಆನೆ ಅಂತಲೇ ಅಂದ್ಕೊಳ್ತಾ ಇದ್ದೀನಿ. ನೀವೇನಾದರೂ ಈ ಆನೆನ ನೋಡಿದರೆ ಮತ್ತು ನಿಮಗೇನಾದ್ರು ಗೊತ್ತಿದ್ರೆ ಇದ್ರ ಹೆಸರನ್ನ ಕಾಮೆಂಟ್ ಮಾಡಿ. ಯಾಕಂದರೆ ಇದು ಕಾಡಾನೆ ಅಲ್ಲ, ಸಾಕಿರುವಂಥ ಆನೆ. ಹಾಗಾಗಿ ಜನರಿಗೆ ಯಾರಿಗೂ ಯಾವುದೇ ರೀತಿಯ ತೊಂದರೆಯನ್ನು ಕೊಟ್ಟಿರೋದಿಲ್ಲ. ಬಸ್ ಹತ್ರ ಬಂದಿದೆ, ಹೋಗಿದೆ. ಹಾಗೆ ನೋಡಿ, ಆ ಕಾಲ್ಗೆ ಚೈನ್ ಹಾಕಿದ್ದಾರೆ, ಸರಪಳಿ ಹಾಕಿದ್ದಾರೆ. ಸಾಮಾನ್ಯವಾಗಿ ಸಾಕಿರುವಂಥ ಆನೆಗಳಿಗೆ ಈ ಚೈನ್ಗಳನ್ನು ಹಾಕಿರ್ತಾರೆ. ಹಾಗಾಗಿ ಈ ವಿಡಿಯೋ ತಿಳಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಅನಿಲ್ ಮಾದೇಶ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ನೋಡಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ಆನೆ ಹೆಸರು ನಿಮ್ಗೇನಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಇದು ಬನ್ನೇರುಘಟ್ಟದ ವನರಾಜ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೇನಾದ್ರು ಈ ಆನೆ ಬಗ್ಗೆ ಏನಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.